ಬಂದು ನಿಂತು ನಾವು ಮಾತಾಡಬೇಕು ಅಂತಂದ್ರೆ ನೀವೇ ಕಾರಣ. ಮೇನ್ ರೀಸನ್ ಏನು ಅಂದ್ರೆ ನಾನು ಮೊದಲೇ ಹೇಳಿದ್ದೆ ಟೈಮು ಭಾಳ ಸಾಲಂಗಿಲ್ಲ ಸರ್ ನಾವು ಮಾತಾಡೋಲ್ಲ ಅಂತೇಳಿ. ಬಟ್ ನನಗೆ ಬಂದು ಮಾತಾಡ್ರಿ ಮೇಡಮ್ ಅನ್ನಂಗೆ ನೀವು ಅಲ್ಲಿ ಕುತ್ಕೊಂಡು ಏನು ಮಾತಾಡಕತ್ತಿರಲ್ಲ, ಅದೇ ಒಂದು ರೀಸನ್ ಇಲ್ಲಿ ಬಂದು ನಿಂತು ಮಾತಾಡೋದು. ಒಂದು 2 ನಿಮಿಷ ಟೈಮ್ ತೊಗೋತೀವಿ. ಇಲ್ಲಿ ನಾವು ಆಚರಿಸ್ತಾ ಇರೋದು ನೋ ಟೊಬ್ಯಾಕೋ ಡೇ ಮೇ 31 ಆಲ್ರೆಡಿ ನಾವು ಆಚರಿಸ್ತೀವಿ. ಮತ್ತೊಮ್ಮೆ ಇಲಾಖೆಯವರು ಇದನ್ನು ಮಾಡಬೇಕು ಅಂತಾರೆ, ಆ ಕಾರಣಕ್ಕಾಗಿ ಫಾರ್ಮ್ಯಾಲಿಟಿಗೋಸ್ಕರ ಮಾಡಾಕ್ತೇವೆ ಅಂತ ಅಂದ್ಕೋಬೇಡ್ರಿ. ಇದು ಎವ್ರಿ ಡೇ ನೀವು ಒಂದು 4 ಸೂತ್ರಗಳನ್ನು ಪಾಲಿಸ್ಬೇಕು ಈ ನೋ ಟೊಬ್ಯಾಕೋ ಡೇಗೆ ಸಂಬಂಧಪಟ್ಟ. ಒಂದನೇದು ಸ್ವಜ್ಞಾನ. ನೀವು ಎಷ್ಟೋ ಜನ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡತ್ತೇವೆ, ಬಟ್ ಯಾರಿಗೆ ಗೊತ್ತು ನಮ್ಮ ವಿದ್ಯಾರ್ಥಿ ಒಳಗೆ ಎಷ್ಟರ ಮಟ್ಟಿಗೆ ವ್ಯಸನರಾಗ್ಯಾರ ಅಂತ ಹೇಳಿ ನಮಗೂ ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವೇನಾದರೂ ಆ ವ್ಯಸನಕ್ಕೆ ಬಲಿಯಾಗಿದ್ದರೆ ನೀವು ಪ್ರೇರೇಪಣೆಗೊಂಡು ಇವತ್ತಿನಿಂದ ಅದನ್ನು ಬಿಡುವ ಒಂದು ಪ್ಲೇಸನ್ನ ತಗೊಳ್ರಿ. ಇದು ಫಸ್ಟ್ನೇದು. 2ನೇದು, ನೀವು ಅದನ್ನು ಏನು ನಮಗೆ ಇಲ್ಲರಿ ಮೇಡಮ್ ವ್ಯಸನ ನಮಗಿಲ್ಲ ಅಂತ ಅನ್ನೋರು ಯಾರಿದ್ದೀರಲ್ಲ, ನೀವೇನು ಮಾಡಬೇಕು, ನಿಮ್ಮ ಮನೆ ಒಳಗೆ ಯಾರಾದರೂ ವ್ಯಸನ ಮುಕ್ತರಿದ್ರು ಸಣ್ಣ ವಯಸ್ಸಿಂದ ಹಿಡಿದು ಮುದುಕರಾಗತನ ಈ ತಂಬಾಕುಗೆ ಬಲಿಯಾಗ್ಯಾರ, ಇದರೊಳಗೆ ಮಹಿಳೆಯರು ಹೆಚ್ಚಿನ ಪಾಲೈತಿ. ಇದು ಬರೀ ಪುರುಷರಷ್ಟೇ ಅಂತಲ್ಲ, ಈವನ್ ಸ್ಮೋಕಿಂಗು ಮಾಡರ್ನ್ ಟೈಮ್ಸ್ ಒಳಗೆ ಯೂತ್ಸ್ ಒಳಗೆ ಭಾಳ ಇದೆ. ಆಮೇಲೆ ಹಳ್ಳಿ ಮುದುಕಿಯರೊಳಗೆ ಭಾಳ ಇರೋದು. ಅವ್ರು ತಂಬಾಕಿಲ್ಲ ಅಂದ್ರೆ ಅವ್ರಿಗೆ ಅವತ್ತಿನ ದಿನ ಸ್ಟಾರ್ಟ್ ಆಗಾರ. ಸೊ ನಿಮ್ಮ ಫಸ್ಟು ನಿಮ್ಮ ಮನೆ ಒಳಗೆ ಯಾರಾದ್ರೂ ಆ ವ್ಯಸನದಿಂದ ಇದ್ರಂದ್ರೆ ಅವ್ರನ್ನ ಮುಕ್ತ ಮಾಡೋಂಥದ್ದು 2ನೇ ಜಾಗೃತಿ ಕೆಲಸ ಮಾಡ್ಬೇಕು. ಒಂದು ಸ್ವಪ್ರೇರಣೆ, ಇನ್ನೊಂದು ಜಾಗೃತಿನ ಮನೆ ಒಳಗೆ ಮೂಡಿಸ್ರಿ. ಮನೆ ಒಳಗೆ ಆದಮೇಲೆ ಸಮುದಾಯದ ಒಳಗೆ ಒಂದು ಜ್ಞಾನವನ್ನು ತೆಗೆದುಕೊಂಡು ಬರ್ರಿ. ಸರ್ ಇಷ್ಟೋ ಮಟ್ಟ ಎಷ್ಟು ಚೆನ್ನಾಗಿ ಹೇಳ್ಯಾರಲ್ಲ, ಅವೆಲ್ಲದನ್ನು ಬರೀ ಕೇಳ್ಕೊಂಡು ಮನೆಗೆ ಹೋಗೋದಲ್ಲ, ಅದ್ರ ಜೊತೆಗೆ ನೀವೇನು ಮಾಡಬೇಕು, ಕಮ್ಯುನಿಟಿ ಅಂತಂದ್ರೆ ನಿಮ್ಮ ಸುತ್ತಮುತ್ತಲೇ ಇರೋಂಥ ಸಮುದಾಯದವರಿಗೆ ಅಲ್ಲಿ ಕೂತಿರ್ತಾರಲ್ಲ ಗಟ್ಟಿ ಮೇಲೆ ಕೂತ್ಕೊಂಡು ಹೇಳಬೇಕು. ಆ್ಯಸ್ ಎ ಲಾ ಸ್ಟೂಡೆಂಟ್ ಅಂತಲ್ಲ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೋಡಿ ಸಾಯ್ತೀರಿ, ಒಂದಿನ ಸಾಯಬ್ ನಿಶ್ಚಿತ, ಅದ್ರ ನಿಮ್ಮ ಸಾವನ್ನ ನೀವೇ ಇನ್ವೈಟ್ ಮಾಡಬೇಡ್ರಿ, ಇನ್ವಿಟೇಷನ್ ಕೊಡಬೇಡ್ರಿ ಅಂತ ತಿಳಿಸ್ಬೇಡ. ಇವು 3 ಆದಮೇಲೆ 4ನೇದು ಏನು ಅಂತಂದ್ರೆ, ಇದಕ್ಕೆ ಸಂಬಂಧಿಸಿದಂತಹ ಕಾನೂನುಗಳನ್ನು ಹೆಚ್ಚು ಒಂದು ತಿಳ್ಕೊಳ್ಳೋದು ಮತ್ತು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ಜನರಿಗೆ ತಿಳಿಸ್ಕೊಡೋದು. ಸೊ ಅದನ್ನು ಹೆಂಗೆ ತಿಳಿಸ್ಕೊಡೋದು, ಸ್ಕಿಟ್ ಮುಖಾಂತರ ಅಥವಾ ಒಂದು ಬೀದಿ ನಾಟಕದ ಮುಖಾಂತರ, ಒಂದು ಬೇರೆ ಪ್ರೋಗ್ರಾಮ್ ಒಂದರೊಳಗೆ ನೀವು ಪ್ಲೇ ಮಾಡೋದ್ರಿಂದ. ಈಗ ಯೂತ್ ಫೆಸ್ಟಿವಲ್ ಅಲ್ಲಿ ಸ್ಕಿಟ್ ಕಾಂಪಿಟೇಷನ್ ಇದ್ದರೆ ಇದೇ ಥರದ್ದು ಒಂದು ಸ್ಕಿಟ್ ರೆಡಿ ಮಾಡೋದು,